ನಮ್ಮ ಸಿಸ್ಟರ್ದೊಂದು ಮದುವೆ ಆಯ್ತು, ಅಂಜಲಿ ಅಂತ. ಎಷ್ಟು ಕರ್ನಾಟಕದಲ್ಲಿ ಎಷ್ಟು ರೋಡ್ಗಳು ಎಲ್ಲ ಓದಿರೋ ಮದುವೆಗೆ ಅಲ್ಲೆಲ್ಲರೂ ಶಾಕ್ ಆಗ್ಬಿಟ್ರು. ನಾನು ನೋಡಿ, ಅಯ್ಯೋ ನನ್ನ ಮಗನೇ ಈ ರೇಂಜನ್ನು ನೀನು. ಅಲ್ಲಿಂದ ನೋಡೋದು ಥರ ಒಂಥರ ಚೇಂಜ್ ಆಯ್ತು ನನಗೆ. ಡೆಡ್ಲಿ ಸೋಮ ಈ ಕ್ಯಾರೆಕ್ಟ್ರು, ಅವು ಈ ಕ್ಯಾರೆಕ್ಟ್ರು, ಇಲ್ಲೊಬ್ರು ಇದ್ದಾರೆ ನೋಡಿ, ಯಾರು ಗೊತ್ತಾ, ಕೋಟೆ ಪ್ರಭಾಕರ, ಇವನು ಯಾರು ಗೊತ್ತಾ, ಕೋಟೆ ನಾಗರಾಜ್ ಗೊತ್ತಾ, ಅವ್ರ ತಮ್ಮ ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತು ಇಂಡಸ್ಟ್ರಿಯಲ್ಲಿ. ಈಗ ನೋಡೋರು ಶ್ರೀಧರ್ ಬೈಲಿ ಅಂದರು. ಏನು ಅಂದರು, ಕೋಟೆ ನಾಗರಾಜ್ ಮಗನ ನೀನು? ಮಗ ಅಲ್ಲ ಸರ್, ತಮ್ಮ. ಒಂದು ನಿಮಿಷ ಇಸ್ರಿ ಶೂಟಿಂಗ್ ಅಂದರು. ಬ್ರಹ್ಮಾನಂದ ಓಂಕಾರ. ಏನೇ ಫಂಕ್ಷನ್ ಮಾಡಿದ್ರು ಫಸ್ಟ್ 500 ಜನ ಫಿಕ್ಸು. ನಮ್ಮವರೇ, ನಮ್ದು ಎಲ್ಲ ನಮ್ಮ ಇವ್ರು 5 ಜನ ನಮ್ಮ ತಂದೆಯವರು, ಅಣ್ಣ ತಮ್ಮಂದರು, 2 ಅಕ್ಕ ತಂಗಿರೋರಿಗೆ. ಒಬ್ಬೊಬ್ರಿಗೆ 10 ಅಂದರೆ ಲೆಕ್ಕ ಹಾಕಿದ್ರು. ಅವ್ರ ಮಕ್ಕಳು ಮೊಮ್ಮಕ್ಕಳು ಇವ್ರದೆಲ್ಲ ಸೇರಿ ಈಗ ಯಾವುದೊಂದು ಫಂಕ್ಷನ್ ಅಂದರೂ ಫಸ್ಟು ನಮ್ಮ ಅಣ್ಣನ ಹತ್ರ ಹೋಗಿ ಮಾತಾಡ್ತೀವಿ ಫಸ್ಟು. ಅಣ್ಣ ಹೆಂಗೆ ಏನು? ಅದೇ ಕಣೋ, ಇವಾಗ 500 ಇಟ್ಕೊಂಡು ಆದಮೇಲೆ ಲೆಕ್ಕ ಹಾಕಬೇಕು. ಇವಾಗ 2,000 ಜನ ಬರ್ತಾರೆ, 2,500 ಜನ ಬರ್ತಾರೆ. ಸೊ 500 ಆದಮೇಲೆ ಎಕ್ಸ್ಟ್ರಾ ಲೆಕ್ಕ ಆಗ 500 ಹೆಸರಿಗಿಲ್ಲ. ಒಂದು 2,000 ಅಂದರೆ 2,500, 2,500 ಅಂದರೆ 3,000 ಜನ. ಕಳಸಿಬಾಳೆ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಬಸ್ಗಳು ಒಂದು ಬಸ್ಸು. ಇವಾಗ ನೀವು ಓನರು, ನಿಮ್ಮ ತಮಿಳ್ನಾಡಿಂದ ಬಸ್ ಬಂದಿರ್ತದೆ, ಅವರು ಆಂಧ್ರದಿಂದ ಯಾವುದು ಬಂದಿರ್ತದೆ, ಕೋಲಾರ, ಚಿಂತಾಮಣಿ, ತುಮಕೂರು, KGF ಅಂತ ಕಿರಿಸ್ತಾ ಇರ್ತಾರೆ ಗೊತ್ತಾ, ಅಲ್ಲಿ ಪೊಂಗನೂರು, ಕೋಲಾರ, ತುಮಕೂರು, ಚಿಂತಾಮಣಿ, KGF ಅಂತ ಇರ್ತಾರೆ, ಹೊಸೂರು ಅದೆಲ್ಲ. ಆವಾಗ ಒಬ್ಬರು ಕರ್ಕೊಂಡೋಗಿ ಅಂದರೆ ಅಲ್ಲಿ ಹೋಗೋರನ್ನ ನೀವೆಲ್ಲಿ ಹೋಗ್ಬೇಕು ಅಂದಾಗ ಅವರು ಈ ಥರ ಇದು ಕೋಲಾರ್ಗೆ ಹೋಗ್ಬೇಕಂದ್ರೆ ಅವ್ರು ಕರ್ಕೊಂಡೋಗಿ ಕುಂಡಿಸಿದ್ರೆ 8 ಆಣಿನ ₹1 ಕೊಡೋರು. ಅವರು ಜನ ಅಲ್ಲ, ಓನರ್, ಬಸ್ ಓನರು. ಒಂದು ಸೀಟ್ ಬುಕ್ ಮಾಡಿದ್ರೆ ಆ ಥರ. ಅವಾಗ ಅದು ಭತ್ತ ಅನ್ನೋರು, ಅದು ಭತ್ತ ಅನ್ನೋರು. ಅವಾಗ ನಮ್ಮ ಮನೆಯಂದ್ರೆಲ್ಲ ಆ ಕೆಲಸ ಮಾಡಿದ್ರು ಅವಾಗ ತುಂಬ. ಅಲ್ಲ ಹಸುಗಳ್ದೆಲ್ಲ ನಮ್ಮದು ಯಾವುದೋ ಒಂದು ಎಪಿಸೋಡ್ ಆಯ್ತು ಅವಾಗ. ಆಮೇಲೆ ಫಸ್ಟದ್ದು ಏನು ಇದ್ದಿಲ್ಲ ಅವಾಗೆಲ್ಲ. ನಮ್ಮ ಮನೆಯಂದ್ರೆಲ್ಲ ಬೇರೆಯವ್ರ ಮನೆಗೆ ಕೆಲಸ ಮಾಡ್ಕೊಂಡಿದ್ದಿದ್ದು ಹಸುಗಳ ಕೆಲಸ. ಅದಾಗಿ ಹಂಗೆ ಬರ್ತಾ ಆಮೇಲೆ ಹಸುಗಳು ಕಟ್ಟೋಣ ಅಂದ್ಬಿಟ್ಟು ಹಸುಗಳ್ದು ಅವಾಗ ಸ್ಟಾರ್ಟ್ ಆಗಿದ್ದು. 1 ಹಸು 2 ಹಸು ಹಿಂಗೆ ಮಾಡಿಕೊಂಡು ಅಲ್ಲಿಂದ ಟೇಕ್ ಆಫ್ ಆಗಿದ್ದು ನಾವು ಬಂದಿದ್ದು. ಆಗಿನ ಸ್ವಲ್ಪ ಒಂದು 2-3 ಏನೋ ಅಂದರೆ ನಡಿಬಾರ್ದು ನಡೀತಲ್ಲಿ. ಅದೇ ಆ ರೋಡಿಸಮ್ದು ಅದು ಇದೆಲ್ಲ ನಡೀತದೆ. ಅದು ದೊಡ್ಡ ಕತೆ. ಅದು ರೋಡಿಸಮ್ ಕಾಲ ತುಂಬ ದೊಡ್ಡ ಇದು. ಮಣ್ಣವ್ರಂದರೆ ಎದುರೋರು ಅವಾಗ. ಆ್ಯಕ್ಚುಲಿ ಈ ಜಯರಾಜ್ ಜೊತೆ ಇದ್ದರು ನಮ್ಮ ಅಣ್ಣವರೆಲ್ಲ. ಕೋಟೆ ನಾಗರಾಜ್ ಅಂತ ಕೇಳಿದ್ರು, ನಮ್ಮ ದೊಡ್ಡಪ್ಪನ ಮಗ ಕೋಟೆ ನಾರಾಯಣ ಅಂತ. ಬಟ್ ಇಂಡಸ್ಟ್ರಿಯಲ್ಲಿ ನಾನು ಇಂಥವ್ರ ಕಡೆ ಅಂತ ಇಂಥವ್ರ ತಮ್ಮ ಅನ್ನೋದೇ ಗೊತ್ತಿರಲಿಲ್ಲ. APS ಕಾಲೇಜಲ್ಲಿ ನಾನು ಓದೋವಳು ಕೂಡ ನಮ್ಮ ಅಣ್ಣ ಅದು ಯಾರೋ MC ಚಂದ್ರ ಅಂತಿದ್ದ. ನಮ್ಮ ಅಣ್ಣಗೆಲ್ಲ ಚೆನ್ನಾಗಿ ಪರಿಚಯ. MC ಚಂದ್ರನ ತಮ್ಮ ಒಬ್ಬ ಇದ್ದ. ಅವನಿಗೆ ನಮ್ಮ ಅಣ್ಣ ಹೇಳಿದಂತೆ, ನನ್ನ ತಮ್ಮ ಓದ್ತಾವ್ನ ಕಾಲೇಜಲ್ಲಿ ಕಂಡಿಡಿ ನೋಡೋಣ ಅಂತ. ನಾನು ಓದೋವಾಗ APSಲ್ಲಿ ಅವ್ನು ತಿನ್ಕ್ಲಾಡ್ಬಿಟ್ಟವನು. ಅವನು ಯಾರಂತ ಗೊತ್ತಾಗಿಲ್ಲ ಅವನಿಗೆ. ಸೊ ಅಂದರೆ ನಾವು ಅಷ್ಟು ಡೀಸೆಂಟಾಗಿ ಇದ್ವಿ ಅವಾಗ. ಈ ಡೆಡ್ಲಿ ಸೋಮ ಪಿಕ್ಚರ್ ಬಂತು ಗೊತ್ತಾ, ಅದಕ್ಕೆ ಮೊದಲು ಡೆಡ್ಲಿ ಸೋಮ ಪಿಕ್ಚರ್ ಮೊದಲು ನಮ್ಮ ಸಿಸ್ಟರ್ದೊಂದು ಮದುವೆ ಆಯಿತು. ಅಂಜಲಿ ಅಂತ. ಅವಳ ಮದುವೆಗೆ ನಮ್ಮ ಅಣ್ಣಂದರು ಎಲ್ಲರೂ, ನಾನು ಕಾಲೇಜಲ್ಲಿ ಏನು ಮಾಡಿದೆ ಅವಾಗ, ಕಾಲೇಜ್ ಸೆಕೆಂಡ್ ಬಿ ಕಾಮಿನ ಓದ್ತಾ ಇದ್ದಾಗ ಎಲ್ಲರೂ ಕರೆದಿದ್ದಾನು. ಬಂದರು. ಏನು ಪ್ರಭಾಕರ ಮಾಮೂಲಿ ಕ್ರಿಕೆಟು ಅದು ಇದು ಅಂದ್ಕೊಂಡಿದ್ರು ಅಷ್ಟೇ. ಅಲ್ಲೂ ಒಬ್ಬೊಬ್ಬರು ಬರ್ತಾಯಿದ್ರೆ ಎಷ್ಟು ಕರ್ನಾಟಕದಲ್ಲಿ ಎಷ್ಟು ರೋಡ್ಗಳು ಎಲ್ಲ ಓದಿರೋ ಮದುವೆಗೆ ಅಲ್ಲೆಲ್ಲರೂ ಶಾಕ್ ಆಗ್ಬಿಟ್ರು. ನಾನು ನೋಡಿ, ಅಯ್ಯೋ ನನ್ನ ಮಗನೇ ಈ ರೇಂಜನ್ನು ನೀನು. ಅಲ್ಲಿಂದ ನೋಡೋದು ಥರ ಒಂಥರ ಚೇಂಜ್ ಆಯ್ತು ನನಗೆ. ಓ ಪ್ರಭಾಕರ್ ಯಾರು ಗೊತ್ತೇನಪ್ಪ, ನಾಗರಾಜ್ ಕೂಡ ಹಂಗೆ. ಈ ಲೆಕ್ಚರರು ಕೂಡ ನನ್ನ ರೇಕ್ಸವ್ರು ಅವಾಗ. ಅದೆಲ್ಲ ನೋಡಿದ ತಕ್ಷಣ ಒಂಥರ ಚೇಂಜ್ ಆಯ್ತು ಅಲ್ಲಿ. ಓ ಹಂಗಪ್ಪ ಅಂತ. ಅಂದರೆ ಅವ್ರು ಇದೇ ಬಿಟ್ಟರೆ ಯಾರು ತೊಂದರೆ ಕೊಡೋ ಥರ ಆಗಿರಲಿಲ್ಲ. ಅದು ಪರಿಸ್ಥಿತಿ ಆಗಿದ್ದಷ್ಟೇ. ಅದು ಆ ಕಳಸಿಪಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಆಗ ನಡೆದಿರೋ ಕಷ್ಟಗಳು. ಆವಾಗ ಮನೇಲೆ ತುಂಬ ತೀರಾ ಕಷ್ಟ. ಬಟ್ ಅವ್ರದ್ದು ಅದು ಕೋರ್ಟು ಕೇಸು ಅದು ಇದು ಗೊತ್ತಿರುತ್ತಲ್ಲ, ಪೊಲೀಸು ಆ ಟಾರ್ಚರ್ಗಳು ಅವೆಲ್ಲ ನನ್ನ ಕಣ್ಣು ಮುಂದೆ ತುಂಬ ಬೇಜಾರಂತರ. ತುಂಬ ಯಾವ ಥರ ಆಗೋಯ್ತು ಅಂದರೆ ಅವ್ರ ಮನೆಗೆ ಬೇಡ ಅನ್ನೋ ಥರ. ನಮ್ಮ ಮನೇಲಿ ಹೆಣ್ಮಕ್ಳು ಎಲ್ಲರೂ ಬೇಡ, ಅವರು ಇಂಥವ್ರ ತಂಗಿ ಇಂಥವ್ರ ತಮ್ಮ ಈ ಥರ ಎಲ್ಲ ಆಗೋ ಥರ ಆಗೋಗ್ಬಿಟ್ಟಿತ್ತು ಅವಾಗಲ್ಲ. ಅವಾಗೆಲ್ಲ ನಮ್ಮ ಅಣ್ಣವರೆಲ್ಲ ಕತೆ ಹೇಳೋರಲ್ಲ. ಉಪೇಂದ್ರ ಹತ್ರ ಸುಮಾರು ಸಲ ಮೀಟ್ ಮಾಡೋಗೆಲ್ಲ ಮಾತಾಡ್ತಾ ಇದ್ವಿ. ಈ ರೌಡಿಸಮ್ಗಳು ಅದು ಇದು ಅವಾಗೆಲ್ಲ ತುಂಬ ಕಷ್ಟ ಆಗಿ ಆಮೇಲೆ ಒಂದೊಂದು ಈ ಹಸ್ಗಳಿಂದ ಅವಾಗ ಸ್ವಲ್ಪ ಇಂಪ್ರೂವ್ ಆದ್ವಿ. ಅದಾದಮೇಲೆ ನಮ್ಮ ಅಣ್ಣಂದ್ರೆಲ್ಲ ಟ್ರಾವೆಲ್ಸ್ಗಳಿಟ್ರು, ಬಸ್ಗಳಿತ್ತು. ಅವಾಗೆಲ್ಲ ಮಾಮೂಲಿ ಎಲ್ಲರೂ ಇಲ್ಲಿ ತ್ಯಾಗರಾಜರು ಕೂಡ MC ಪ್ರಕಾಶನ ಹಾಲೆ ಆಗ್ತಿದ್ದು. ಅವರೆಲ್ಲ ನಮ್ಮ ಅಣ್ಣನ ಶಿಷ್ಯಂದ್ರು. ಅವರೆಲ್ಲ ನಾಗರಾಜಣ್ಣನ ಜೊತೆ ಅವನು ಒಂದು ಸರಿ ಸ್ಕ್ರಾಪ್ ಆದಾಗ ನಮ್ಮ ಅಣ್ಣನೇ ಅವನು ಸಾಯೋ 3 ತಿಂಗಳ ಹಿಂದೆ ನಮ್ಮ ಅಣ್ಣನೇ 4 ಹಸುಗಳು ಕಟ್ಕೊಟ್ಟಿದ್ರು ಅವ್ರಿಗೆಲ್ಲ.
ಅವಾಗೆಲ್ಲ ಆ ಪೀರಿಯಡ್ ಅವಾಗ ನಮಗೇನು ಅವಾಗೆಲ್ಲ ನಮಗೆ ಲಿಟ್ರಲಿ ತುಂಬ ಕಷ್ಟದ ಇದಾಯಿತು. ಅದು ನಮ್ಮ ಕಾಲೇಜಲ್ಲೂ ಇಲ್ಲಿ ಓದೋದಾಗಲಿ ಅವೆಲ್ಲ ಕಾಲೇಜಿಗೆ ಬಂದಾಗೆಲ್ಲ ಒಂದು ರೇಂಜ್ಗೆ ಇದ್ವಿ. ಅದಕ್ಕೆ ಮೊದಲೆಲ್ಲ ಹೈಸ್ಕೂಲೆಲ್ಲ ತುಂಬಾ ಕಷ್ಟ ಅವಾಗೆಲ್ಲ ತುಂಬಾ ರೌಡಿಸಮ್ ಸೇರ್ಕೊಂಡ್ರು ಕೂಡ ಅದ್ರಲ್ಲಿ ನೋಡಿ ಕುಟುಂಬ ಸರಿ ಹೋಗಲ್ಲ. ಸಿನಿಮಾ ಥರ ಆಗೋಗ್ಬಿಡ್ತದೆ ಬಿಡಿ ಕತೆ. ಅದು ಆಕಸ್ಮಿಕ ಆಗ್ಬಿಟ್ಟಿರ್ತದೆ ಸರ್. ಅದು ನನಗೂ ನಿಂಗೇನೋ ಪರ್ಸ್ನಲ್ ಇರ್ತದೆ. ನಾನು ನಿನ್ಗೆ ಹೊಡೆದೆ ಅಂದ್ಕೊಳ್ಳಿ, ನೀನು ಹೊಡೆದಿದ್ದ ತಕ್ಷಣ ನೀನು ಸುಮ್ಮನೆ ಇರ್ತೀಯಾ? ನಿಮ್ಮ ತಮ್ಮ ಇನ್ನೊಬ್ಬ ಎದ್ದೇಳ್ತಾನೆ. ಈ ಕಡೆ ಏನಾಯ್ತು, ಇವರೇನೋ ಮಾಡಿ ಹೋಗ್ಬಿಡ್ತಾರೆ. ಇವಾಗ ನಂದು ನಿಂದು ಇದು ಸರ್, ನಾನು ನಿಂಗೆ ಹೋದೆ ಒಳಗೆ ಅನ್ಭವಿಸೋದು ಯಾರು? ಆಚೆಯವರು ಮನೆಯವರು. ಮತ್ತು ಅವ್ನು ಬಿಡಿಸೋದಕ್ಕೆ ಎಲ್ಲನೂ ಹೊಸಿ ಖರ್ಚಾಗ್ತದ. ಆ ಪೊಲೀಸರ ಹತ್ರ ಮಾತುಗಳು ಕೇಳಿಕೊಂಡು ಆ ಜೈಲು ಹೋಗು, ಅಲ್ಲೋಗು, ಇಲ್ಲಿ ಬಂದು ಫೀಸ್ ಏನು ತಮಾಷೆ. ನಾವು ಪಾಪ ನಮ್ಮ ತಂದೆ, ನಾನು ಇನ್ನೂ ಜ್ಞಾಪಕ ಇದೆ, ಅವಾಗ ನಮ್ಮ ಒಂದೆರಡು ಬಾಕ್ಸಲ್ಲಿ ಊಟಗಳು ತೊಗೊಂಡು ಹೋಗ್ತಾಯಿದ್ವಿ ನಾವು ಮನೆಯಿಂದ ಸೆಂಟ್ರಲ್ ಜೈಲಿಗೆ. ಅಲ್ಲ, ಗಾಂಧಿನಗರ ಇರೋದು ನಮ್ಮ ಕಳಾಸ್ಪಳ್ಳಿಯಿಂದ. ಅಲ್ಲಿ ಹೋಗಿ ಕಂಬಿಗಳ ಜೊತೆ ಎಲ್ಲ ಎತ್ಕೊಂಡೋಗಿ ಕೊಡ್ತಾಯಿದ್ವಿ. ಅವಾಗೆಲ್ಲ ಬೇರೆಯವ್ರಿಗೆ ಅದು ಗೊತ್ತಾಗ್ತಾ ಇದ್ದಿಲ್ಲ. ನೋಡಿ, ಒಬ್ಬ ತಪ್ಪು ಮಾಡಿ ಜೈಲಿಗೆ ಹೋಗ್ಬಿಡ್ತಾನೆ, ಕುಟುಂಬ ಅನುಭವಿಸುತ್ತೆ ನೋಡಿ. 100% ಸರ್. ಅದು ಅನುಭವಿಸು. ಅವ್ರು ಮಾಡೋದು ತಪ್ಪು ಅವ್ರಿಗೆ ಕೇಳಿದ್ರೆ ಏನಂತಾರೆ ಗೊತ್ತಾ? ಇವಾಗ ನಾನು ಒಬ್ಬನಿಗೆ ಹೊಡೆದೆ, ಸರಿ, ನಾನು ಒಬ್ಬನಿಗೆ ಹೊಡೆದೆ, ಆಯಿತಾ? ಹೊಡೆದಿದ್ದಕ್ಕೆ ಏನೋ ಜೈಲಿಗೆ ಹೋಗಿದ್ದೀನಿ, ಬರ್ತೀನಿ ನಾನು ಆಚೆ. ಅವ್ನು ನನಗೆ ಹೊಡೆದಿರ ಏನು ಮಾಡ್ತಾಯಿದ್ರಿ? ಒಂದು ಫೋಟೋ ಗಿಟಲ್ಲಿ ನೋಡ್ಬೇಕಾಯ್ತು ನಾನು. ಸೊ ಯಾರ್ದು ಸರಿ? ಸೊ ಈ ಥರ ಅಂದರೆ ಟೆರರಾಗಿದ್ದರು ಬಿಡಿ, ಅದೆಲ್ಲ ದೊಡ್ಡ ಕತೆ. ಅದು ಅವಾಗೆಲ್ಲ ಇದ್ದಾಗ ಅವಾಗೆಲ್ಲ ನಾವು ಯಾವುದು ಎಲ್ಲಿ ಏನು ಅಂತ ಗೊತ್ತಾಗ್ತಾಯಿಲ್ಲ. ನಾನು ಒಂದೆರಡು ಸರಿ ಜಯರಾಜ್ ಹತ್ರ ಹೋಗಿದ್ದೆ. ಜಯರಾಜ್ ಹತ್ರ ನೋಡೋಕೆ ನಮ್ಮ ಅಣ್ಣನ ಜೊತೆ ಹೋಗಿದ್ದೀನಿ. ಅವಾಗೆಲ್ಲ ಅವರು ಜಯರಾಜ್ ಎಲ್ಲ ಎಂಡ್ ಅಂದರೆ ಒಂದು ಸಾಯಿ ಒಂದು 6 ತಿಂಗಳು 1 ವರ್ಷದ ಹಿಂದೆ ಹೋಗಿದ್ದೆ ನಾನು. ಅವಾಗೆಲ್ಲ ಏನೋ ಜಾನ್ ಬಾಬು ಅವ್ರ ಮನೆ ಹೆಂಗಿತ್ತು ಗೊತ್ತಾ? ಅಯ್ಯಪ್ಪ ಗಟ್ಮಸ್ಸು. ಹಿಂಗೆ ತಿರುಗಿ ಅಲ್ಲಿಂದ ಯಾರು ನಡ್ಕೊಂಬರ್ತಾಯಿದ್ರೆ ಇಲ್ಲಿಂದ ತಿರುಗಿ ನೋಡೋರು ಅವರು. ಅವಾಗ ಅಲ್ಲಿ ಜೈಲಲ್ಲಿ ಇರೋವಾಗ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ಲಿ ಜೈಲಿಗೆ ಹಾಕಿರ್ತಾರೆ ಅವ್ರನ್ನ. ಹಾಸ್ಪಿಟಲ್ ಏನು ಪ್ರಾಬ್ಲಮ್ಮು ಜೈಲಲ್ಲಿ ಅಂದ್ಬಿಟ್ಟು ಇಲ್ಲಿ, ಅಂದರೆ ನಥಿಂಗ್ ಬಟ್ ಜೈಲೇ ಅದು. ಆಮೇಲೆ ಇಲ್ಲಿ ಸ್ವಲ್ಪ ಫ್ರೀ ಆಗಿರ್ತಾರೆ ಅವರು. ಆವಾಗ ನಾವು ಊರಿರೋ ನೋಡೋಕೆ ಬಂದವರೆಲ್ಲ ಬಿಡ್ತಾರೆ. ಅವಾಗ ನಾನು ಹೋಗಿದ್ದಿದ್ದೆ 1-2 ಸರಿ ಹೋದಾಗ ನಮ್ಮ ಅಣ್ಣನ ಜೊತೆ ಹೋಗಿದ್ದೆ. ಹೋದಾಗ ಅಲ್ಲಿ ಬರ್ತಾಯಿದ್ರೆ ಇಲ್ಲಿ ತಿರುಗಿ ನೋಡೋರು. ಅವಾಗ ನನಗೆಲ್ಲ ಹೇಳೋರು, ಇವನ್ನೆಲ್ಲ ಬೇಡ ಕಣೋ, ಬಿಟ್ಬಿಡೋ, ನಿಂಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ನಮಗೆ ಹೇಳು, ನಾವು ನೋಡ್ಕೊತೀವಿ. ನೀನೆಲ್ಲ ನೀನು ಯಾರು ಏನು ಕೈ ಎತ್ತಾರೆ ಹೇಳು, ಅವರೆಲ್ಲ ಅವ್ರ ನಿರ್ವಂಶ ಮಾಡ್ಬಿಡ್ತೀನಿ. ನೀನು ಮಾತ್ರ ನಿಮ್ಮ ಮನೇಲಿ ಸ್ಟೇಷನ್ಗಾಗಲಿ ಇದಕ್ಕಾಗಲಿ ಕಾಲಿಡಬೇಡ, ನಾವಿದ್ದೀವಿ ನಾವು ಹೇಳೋರು. ನಾನೀಗ 2-3 ಸಲ ಹೋಗಿದ್ದು ಮನೆ ಜೊತೆಗೆಲ್ಲ. ಇದೇ ನಾವು ಮಾದೇಶ ಶೂಟಿಂಗಲ್ಲಿ ಜಯರಾಜ್ ಮನೆ ಶೂಟಿಂಗು ನಮ್ಮ ಅಣ್ಣ ಇದ್ರು ಅವಾಗ. ಇಲ್ಲಿ ಸರ್ ವಿಲ್ಸನ್ ಗಾರ್ಡನ್ನು ಶೂಟಿಂಗ್ ನಡೀತಾ ಇರೋವಾಗ ನಮ್ಗೆ ಅದೇನು ಕೆಲಸನ ಈ ಶೂಟಿಂಗ್ ಇಲ್ದಿರೋ ಏನು ಅವ್ರು ಡ್ರೈಯರ್ ತೆಗಿ ಮನೆ ಸಖತ್ತಾಗಿರೋದು. ಇಷ್ಟು ಫೋಟೋಗಳು ಸಿಕ್ತು ನನಗೆ ನಮ್ಮ ಅಣ್ಣನ ಜೊತೆ ಇರೋದೆಲ್ಲ. ಹಿಂಗಿರೋರು ಒಬ್ಬೊಬ್ರು ಜಾನ್ ಬಾಬುಗಳಿಗೆ. ನಾನು ಎತ್ಕೊಂಡ್ಬಂದು ನಮ್ಮ ಅಣ್ಣನ ತೋರಿಸಿ ನೋಡಿ, ಎಲ್ಲೋ ಸಿಕ್ತು ನಿಮಗೆಲ್ಲ ಹಣ ಜಯರಾಜವ್ರ ಮನೇಲಿ ಇತ್ತು ಅಂತ. ಎಷ್ಟೋ ದಿನ ಇಟ್ಟಿದ್ರು ನಮ್ಮ ಅಣ್ಣ ಅವೆಲ್ಲ. ಆಗಿನ ಕಾಲದ್ದು ಅದು ಏನೂ ಮಾಡೋಕ್ಕಾಗ್ದಿರೋ ಇದು. ಅದು ಅದಾದಮೇಲೆ ಈ ಡೆಡ್ಲಿ ಶೂಟಿಂಗ್ ಇದು ಸಿನಿಮಾ ಅಲ್ಲಿ ಈ ಊರ್ದು ರವಿ ಬೆಳಗೆರೆ ಅವ್ರದ್ದು ಪ್ರೋಗ್ರಾಮ್ ಬರ್ತಾಯಿತ್ತು. ಅಲ್ಲಿ ಡೆಡ್ಲಿ ಸೋಮ ಈ ಕ್ಯಾರೆಕ್ಟ್ರು ಇಲ್ಲೊಬ್ರು ಇದ್ದಾರೆ ನೋಡಿ, ಯಾರು ಗೊತ್ತಾ? ಕೋಟೆ ಪ್ರಭಾಕರ. ಇವನು ಯಾರು ಗೊತ್ತಾ? ಕೋಟೆ ನಾಗರಾಜ್ ಗೊತ್ತಾ? ಅವ್ರ ತಮ್ಮ ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತು ಇಂಡಸ್ಟ್ರಿಯಲ್ಲಿ. ಇವ್ರ ತಮ್ಮ ಅಪ್ಪ ಇವನು ಅನ್ನೋದು ಗೊತ್ತಾಯ್ತು ಅಷ್ಟೇ. ಅದಕ್ಕೆ ಮೊದಲು ಯಾರಿಗೂ ಗೊತ್ತಿರಲಿಲ್ಲ. ಸೊ ಕ್ರೈಮ್ ಡೈರಿ ಪ್ರೋಗ್ರಾಮ್ ಗೊತ್ತಾಗಿತ್ತು. ಅಲ್ಲೇ ನಾನು ಅಲ್ಲೇ ಇಂಟರ್ವ್ಯೂ ಮಾಡುವಾಗ ನಾನು ಹೇಳಿದೆ, ರವಿ ಬೆಳಗೆರೆ ಸರ್ ಹುಡುಗರು ಬಂದಾಗ, ನೋಡಪ್ಪ ಇದು ಮಾತ್ರ ಹೇಳ್ಬಾರ್ದು, ಹಂಗೆ ಅಲ್ಲಿ ಬೇರೆ ಕಬ್ಬನ್ ಪಾರ್ಕಲ್ಲಿ ಮಾಡಿದ್ದಿತ್ತು. ಅಲ್ಲಿ ಯಾರೋ ಒಂದು ಚೇರ್ ಥರ ಹಿಂಗಿತ್ತು, ಇಲ್ಲೊಂದು ಸಿಂಹ ಥರ ಇತ್ತು. ಅದು ನಾನು ಬೇರೆ ಹಿಂಗೆ ಕೂತ್ಕೊಂಡು ಹಿಂಗೆ ಮಾತಾಡಿದ್ದೆ. ನೋಡ್ರಿ ಆ ಸ್ಟೈಲು ಹ್ಯಾಕ್ ಕೂತಿದ್ದ ನೋಡ್ರಿ, ಇವನೇ ಕೋಟೆ ಪ್ರಭಾಗ, ಇವನು ಸಾಮಾನ್ಯದೆಲ್ಲ, ಇವರು ಕೋಟೆ ನಾಗರಾಜ್ ಅವ್ರ ತಮ್ಮ, ಹಂಗೆ ಅಂದಾಗ ಅಲ್ಲಿ ಸ್ವಲ್ಪ ಇಂಡಸ್ಟ್ರಿಯಲ್ಲಿ ಗೊತ್ತಾಯಿತು. ಇವ್ರದ್ದೆಲ್ಲ ಪುಷ್ಪ, ಶಾಂಶನು, ಜಯರಾಜ್ ಅವರೆಲ್ಲ ಇವ್ರದ್ದೆಲ್ಲ ಅವಾಗೆಲ್ಲ ಕಾಲಾಪತರು, ಪುಷ್ಪ ಅವರೆಲ್ಲ ತುಂಬ ಕ್ಲೋಸ್ ನಮ್ಮ ಅಣ್ಣಂದ್ರಿಗೆಲ್ಲ. ಹಾಗಾಗಿ ಆದಮೇಲೆ ಕೋಟೆ ನಾರಾಯಣ ನಮ್ಮ ದೊಡ್ಡಪ್ಪನ ಮಗ ಆ್ಯಕ್ಚುಲಿ. ಅವನು ತೀರೋದ ಮೊನ್ನೆ ರೀಸೆಂಟಾಗಿ ಒಂದು 5 ವರ್ಷ. ಅದೇ ಹಾರ್ಟ್ ಅಟ್ಯಾಕು ನಮ್ಮ ದೊಡ್ಡವನ ಹೋಗಿ 12 ವರ್ಷ ಆಯಿತು. ಹಂಗೆ ಅಂದರೆ ಅವಾಗೆಲ್ಲ ಆಗಿನ ಕಾಲದಲ್ಲಿ ಅಗ್ನಿಶ್ರೀಧರ್ ಈಗಲೂ ಹೇಳ್ತಾರೆ ಗೊತ್ತು, ನಿಜವಾದ ಹುಲಿಗಳು ಯಾರು. ನಾನು ಇದಕ್ಕೆ ಹೋಗಿದ್ದೆ ಒಂದು ಸರಿ, ಇಲ್ಲಿ JP ನಗರದಲ್ಲಿ ಶೂಟಿಂಗ್ ನಡೀತಾಯಿತ್ತು, ತಮಸ್ಸು ಶೂಟಿಂಗ್ ನಡೀತಾ ಇರುವಾಗ ಪುಟ್ಟೆ ನಡೆಯಲ್ಲ ಮನೆ. ನಾನು ಹೋಗ್ತಾಯಿದ್ದೆ, ಅದು ಶೂಟಿಂಗ್ ಎಲ್ಲ ಅಂದ್ಬಿಟ್ಟಿದ್ದಾನೆ.
ಗಾಡಿ ನಿಲ್ಲಿಸ್ಬಿಟ್ಟಿಂದ ಸೀದಾ ಒಳಗೋದೆ. ನಾನು ಸಿನಿಮಾನವನು ಅಂದ್ಬಿಟ್ಟು ಎಲ್ಲರೂ ಒಳಗೆ ಬಿಟ್ಬಿಟ್ರು. ಯಾರು ಎಲ್ಲ ಫುಲ್ಲು ರಿಸ್ಟ್ರಿಕ್ಷನ್ ಇತ್ತಲ್ಲಿ. ನಾನು ಹೋಗಿದ ತಕ್ಷಣ ಒಳಗೆ ಬಿಟ್ಬಿಟ್ರು. ನಾನು ಸೀದಾ ಒಳಗೋದೆ. ಈಗ ನೋಡೋರು ಶ್ರೀಧರು ಬೈಲಿ ಅಂದರು. ಇದು ನಾನು ಶಿವಣ್ಣ ನೋಡೋಣ ಅಂತ ಹೋಗಿದ್ದೀನಿ ನಾನು. ಏನು ಅಂದರು. ಕೋಟೆನಗರದ ಮಗನ ನೀನು ಅಂದರು. ಮಗ ಅಲ್ಲ ಸರ್, ತಮ್ಮ. ಒಂದು ನಿಮಿಷ ನಿಲ್ಲಿಸಿ ಶೂಟಿಂಗು ಅಂದರು. ಮಾನಿಟ್ರ್ ಮುಂದೆ ಕೂತಿದ್ರು. ಒಂದು ನಿಮಿಷ ನಿಲ್ಲಿಸಿ ನಿಲ್ಲಿಸ್ಬಿಟ್ಟಿದ್ದೇನೆ. ಎಲ್ಲ ಕರೆದ್ಬಿಟ್ಟು ಶಿವಣ್ಣನೆಲ್ಲ ಕರೆದು. ಯಾರು ಗೊತ್ತಾ ಇವರು? ಗೊತ್ತು, ಇವರು ನಮ್ಮ ಕೋಟೆ ಪ್ರಭಾಕರ್ ಓಮಲೆಲ್ಲ ಮಾಡಿಲ್ವ, ಇವ್ರು ಅಣ್ಣಂದ್ರು ಗೊತ್ತಾ ನಿಮಗೆ? ಯಾರು ಸರ್? ನಿಜವಾದ ಹುಲಿ ಸಿಂಹಗಳು ನೋಡಿದ್ದೀರಾ ನೀವು? ಹುಲಿ ಸಿಂಹಗಳು ನೋಡಿದ್ದೀರಾ ನೀವು? ಅಲ್ಲ ಏನು ನಿಜವಾದ ಹುಲಿ ಸಿಂಹಗಳು ಇವ್ರು ಅಣ್ಣಂದಿರ್ರಿ ಅಂತ. ಅವ್ರು ಶಿವಣ್ಣ ಕೂತಿ ನಮ್ಮ ಮನೆ ಹೇಳಿಲ್ಲ ಅದೇನ ಅಂತ. ಅಂದರೆ ಅವಾಗೆಲ್ಲ ಹಂಗೆ ಇದ್ದವರಲ್ಲ. ಇಲ್ಲಿದೆ ನೋಡಮ್ಮ, ಅದಕ್ಕೆ ನೀ ಸೋತಿದ್ದು. ಹಾಲೆಲ್ಲ ಹಿಂಗೆ ಲೆಕ್ಕ ಲೀಟ್ರಲ್ಲಿ ಲೆಕ್ಕ ಹಾಕ್ತಾಯಿದ್ವಿ ನಾವು. ಇಷ್ಟು ಲೀಟ್ರು ಅಂದರೆ ಇಷ್ಟು ಲೀಟ್ರಿಗೆ 1 ಲೀಟ್ರಿಗೆ ಇಷ್ಟು, ಅಷ್ಟು ಲೆಕ್ಕ ನಿನ್ನ ದಿನ ನಾನು ಕೊಟ್ಬಿಡ್ಬೇಕು ಅಂತ. ಅಷ್ಟು ಲೆಕ್ಕ ನನಗೆ ಕೊಟ್ಬಿಡ್ಬೇಕು ಅಂತ. ಒಂದು ದಿನ ಒಂದೇ ಥರ ಇರ್ತದೆ ಬೇರೆ ಹಸುಗಳು. ಅದು ಬಾವು ಬಂದಿರ್ತದೆ, ಒಂದೊಂದು ದಿನ ಹಸು ಎಲ್ಲ ಕಳೆದೋಗಿರ್ತದೆ, ಇನ್ನೊಂದೆಲ್ಲೋ ಇನ್ನೊಬ್ಬರದ್ದು ಯಾವುದೋ ಎಲ್ಲ ಓಡೋಗ್ಬಿಟ್ಟು ಸಾಯಂಕಾಲ ಸಿಕ್ಕಿರ್ತದೆ ಒಂದು ಹಸುಗಳು. ಅದು ಗೊತ್ತಿಲ್ಲ. ಅವ್ನು ಅವತ್ತಿನ ಲೆಕ್ಕ ತಿಂಗಳು ಈ ಗೌರ್ಮೆಂಟ್ ಥರ ನಾನು ಕೊಡಬೇಕಾಯ್ತು. ಹೆಂಗೆ ಕೊಡ್ತಾಯಿದ್ದೀವಿ ನಾವು ದಾರಿ ಏನು ಅವಾಗ? ಆವಾಗ ನಾವು ನಮ್ಮ ಛತ್ರಿ ಕೆಲಸ ಇನ್ನೇನಾರು ಮಾಡಬೇಕಲ್ಲ ಅವಾಗ ಏನು ಮಾಡೋವು, ಕೆಲವೊಂದು ಹೋಟ್ಲುಗಳಿಗೆ ಹಾಲು ಕೊಡೋವು. ಬೆಳಿಗ್ಗೆ 4:15 ಹಾಲು ಎತ್ಕೊಂಡು ಹೋಗ್ಬೇಕು. ಅವ್ನಿಗೆ 40 ಲೀಟ್ರ್ ಹಾಲು ಕೊಡಬೇಕು. ಎಲ್ಲಿ ಹೋಟ್ಲ್ ಹೆಸರು ಬೇಡ ಪಾಪ, ಈ ಹೋಟ್ಲು ಹೊಡೆದಾಕ್ಬಿಟ್ಟವನೆ. 20 ಲೀಟ್ರ್ ಹಾಲು ಹಿಂಗೆ ಎತ್ಕೊಂಡು ಹೋಗ್ತಾಯಿದ್ದೆ ಸರ್ ನಾನು ಕೈಯಲ್ಲಿ ಬಕೀಟಲ್ಲಿ. 2 ಬಕೀಟಲ್ಲಿ ಎತ್ಕೊಂಡೋಗಿ ಬೆಳೆ ಹಾಲು ಕರೆದ್ಬಿಟ್ಟು ಎತ್ಕೊಂಡೋಗಿ ಇಟ್ಟರೆ ಅವನೆಂಥ ಹುಷಾರಂದರೆ ಬ್ರಾಹ್ಮಣ ಹೋಟ್ಲದು. ಅವ್ರೇನು ಮಾಡೋರು, ಗಾಜಿನ ಗ್ಲಾಸ್ ಇದೆ, ಹಾಲನ್ನ ಗಾಜಿನ ಗ್ಲಾಸಲ್ಲಿ ಎತ್ತಿ ಹಂಗೆ ಇಡೋರು. ಅವರು ಹಾಲನ್ನ ಎತ್ತಿ ಗಾಜಿನ ಗ್ಲಾಸಲ್ಲಿ ಇಡೋರು. ಇಟ್ಟರೆ ಏನು ಅಂದರೆ ಎಷ್ಟು ನೀರಾಗಿದೆ ಮಾನ್ಯದಿಂದ ಗೊತ್ತಾಗ್ಬಿಡೋದು. ಅದು ಗ್ಲಾಸಲ್ಲಿ ಹಾಲು ಇಟ್ಟರೆ ಮಾನ್ಯ ದಿನ ಬೆಳಿಗ್ಗೆ ನಮ್ಗೆ ಪೇಮೆಂಟ್ಗೆ ಹೋಗ್ತಾಯಿದ್ವಲ್ಲ, ಹೋದರೆ ಅವ್ನು ಹೇಳ್ಬಿಡೋನು ಇಷ್ಟು ನೀರು ಹಾಕಿದೀಯ ನೀನು ಅಂತ. ಗ್ಲಾಸಲ್ಲಿ ಗೊತ್ತಾಗ್ಬಿಡೋದು. ಅಲ್ಲೊಬ್ಬ ಇನ್ನೊಬ್ಬ ಇದ್ದ, ಅವನು ಇನ್ನೊಬ್ಬ ಸ್ವಲ್ಪ ಅವ್ರ ಹೆಸರು ಬೇಡ ಸತ್ತೋಗ್ಬಿಟ್ಟ. ಅವನು ಹಾಲು ಕೊಡೋನು. ಅವನದು ನನಗೆ ಇವ್ರು ಕಂಪ್ಲೇಂಟ್ ಹೇಳೋರು, ನೋಡೋ ಬೇಡ ಅಂದರೂ ತಂದು ಕೊಡ್ತಾನೆ, ನಮ್ಮ ಯಾಕೆ ತೊಗೊಳ್ಳೋಣ ಅಂತ ಹೊಡೆಯೋಕ್ಕೆ ಬರ್ತಾನೆ. ತೊಗೊಂಡ್ರೆ ನೋಡೋ ಇಷ್ಟು ಹಾಲು ಕೊಟ್ಟರೆ ಅದು ಎಷ್ಟು ರೌಂಡ್ ಕಟ್ಬಿಡೋದು ರಸಗುಲ್ಲ ಥರ. ಅಂದರೆ ಅಷ್ಟು ನೀರಾಗಿ ಕೊಟ್ಟಿರೋನು ಅವನು. ಅದು ರಸಗುಲ್ಲ ಥರ ಇರೋದು. ನಾನು ರಸಗುಲ್ಲ ಮಾಡೋಕ್ಕಲ್ಲ ಕಣೋ, ಕಾಫಿ ಟೀಗೋ ನೋಡೋ ಹಿಂಗೆ ಕೊಟ್ಟು ನನ್ನ ಹತ್ರ ಹೇಳ್ತಾನೆ. ನಾನು ಹಿಂಗೆ ಮಾಡೋದು ನಮ್ಮ ಪ್ಲ್ಯಾನು. ನಾವು ಹೆಂಗಪ್ಪ ನಾನು ಅಂದ್ಬಿಟ್ಟು ನಾನೇನು ಮಾಡ್ತಾಯಿದ್ದೆ, ನಾನೇನು ಮಾಡೋದು ಹಿಂಗಿದು ಅವ್ನು ಹಾಲು ಎತ್ತಿರ್ತಾನೆ ನನ್ನ ಬಕೆಟಲ್ಲಿ, ಗ್ಲಾಸಲ್ಲಿ ಎತ್ತಿರ್ತಾನೆ. ನಾನೇನು ಮಾಡೋದು, 2 ಬಕೆಟ್ ಹಾಲಲ್ವಾ, 2 ಸೇರಿ ಒಂದಕ್ಕೆ ಹಾಕ್ಬಿಡ್ತಾಯಿದ್ದೆ ನೀರು. ತಂದಿಟ್ಟಿದ ತಕ್ಷಣ ಅವ್ನಿಗೆ ಮೊದಲೇ ನೋಡಪ್ಪ ಅಂದ್ಬಿಟ್ಟು ಗ್ಲಾಸಲ್ಲಿ ಎತ್ತಿ ಇಟ್ಬಿಡೋದು. ಈ ಬಕೆಟ್ ಸಪ್ರೇಟ್, ಆ ಬಕೆಟ್ 2 ಲೀಟ್ರ್ ಸಹ 2 ಕಡೆ 20 ಲೀಟ್ರ್ ಕ್ಯಾನಲ್ಲ ಬಕೆಟ್. ಅವಾಗ ಬಕೆಟಲ್ಲಿ ಎತ್ಕೊಂಡು ಹಿಂಗೆ ಇಡೋದು. ಇದಕ್ಕೆ ಹಾಕಿರಲ್ಲ, ಇದಕ್ಕೆ ಎಡಗೈಯಲ್ಲಿ ಎಡಗೈಯಲ್ಲಿ ಹಾಕಿರ್ತೀವಿ, ಬಲಗೈದು ಹಾಕಿರಲ್ಲ. ಅದು ಮೊದಲೇ ಇದು ಮಾಡ್ಕೊ ಪ್ಲ್ಯಾನು. ಅಲ್ಲೋಗಿ ಇಟ್ಟಿದ ತಕ್ಷಣ ನೋಡ್ಕಪ್ಪ ಪಾತ್ಕಪ್ಪ ಅಂದ್ಬಿಟ್ಟು ಹಿಂಗೆ ಎತ್ತಂಗೆ ಇಟ್ಬಿಡೋದು. ಅದು ಇಟ್ಟಿದ ತಕ್ಷಣ ಆಮೇಲೆ ಅವ್ನು ದೊಡ್ಡ ಪಾತ್ರೆಯಲ್ಲಿ 20 ಲೀಟ್ರ್ 20 ಲೀಟ್ರ್ 2 ಒಂದಕ್ಕೆ ಹಾಕ್ಬಿಟ್ಟು ಬಂದ್ಬಿಡ್ತಾಯಿದ್ವಿ. ಸೊ ನಮ್ಮ ಕೆಲಸ ಆಯ್ತಲ್ಲಿ. ಅದರಲ್ಲಿ ನಮ್ಮ ಸೇವಿಂಗ್ ಅಲ್ವಾ ಇಲ್ಲಿ. 20 ಲೀಟ್ರಿಗೆ 2 ಲೀಟ್ರ್ 3 ಲೀಟ್ರ್ ಆಯಿತು ಅಂದ್ರೂ ಅದು ಸೇವಿಂಗೇ ನಮ್ಗೆ ಅವಾಗ. ಈ ಥರ ನಮ್ಮ ಕತೆಗಳು. ಪಾಪ ಅವನು ಹೋಟ್ಲವ್ನು ನನಗೆ ಹೇಳೋ, ನೋಡ ನನ್ನ ಹಿಂಗೆ ತಂದು ಕೊಡ್ತಾನೆ ರಸಗುಲ್ಲ. ಆಮೇಲೆ ಅವನು ಏನಾದ್ರು ಪರವಾಗಿಲ್ಲ, ಆ ಕಡೆ ಇನ್ನೊಬ್ಬ ಟೀ ಅಂಗಡಿ ಇತ್ತು, ಅವ್ನಿಗೆ ಎತ್ಕೊಂಡೋಗಿ ಕೊಡೋವು. ಆ ಟೀ ಎತ್ಕೊಂಡೋಗಿ ಅವನು, ಪ್ರಭಾಕರ ಏನಲ್ಲೋ ಅನ್ಯಾಯ ಆಯಿತು ಅನ್ನ. ಇನ್ನು ಯಾಕೆ ಏನಾಯಿತು, ಅವ್ನು ಬೇಡ ಅಂದರೂ ಹೊಡಿಯೋಕ್ಕೆ ಬರ್ತಾನೋ, ಮತ್ತು ಇನ್ನೇನು ಬೇಡ ಅಂದ್ಬಿಡು, ಇಲ್ಲ ಹೊಡಿಯೋಕ್ಕೆ ಬರ್ತಾನೋ. ಮೊನ್ನೆ ಹಾಲು ಇದು ಈ ಸಗಣಿ ಎಲ್ಲ ಬಿದ್ದುಬಿಟ್ಟಿರ್ತಾರೆ ಹಾಲು ಕರ್ತಿರಾಗ. ಅದೇನೋ ಕಾಫಿ ಇದು ಬಸಿತಾರಲ್ಲ, ಅದೇನು ಕಾಫಿ ಟೀ ಮಾಡೋದು ಏನಂತಾರೆ ಅದಕ್ಕೆ, ಸೋಸೋದಿಟ್ಟು ಹಾಲು ಹಾಕೋ ಅನ್ನಂತೆ. ಯಾರು ಹಾಲು ಹಾಕೋ ಅನ್ನಂತೆ. ಅವ್ನು ಸೋಸ್ತಾ ಇದ್ರೆ ಮೀನುಗಳೆಲ್ಲ ಸಿಕ್ತುಕೊಂಡು ಇಟ್ಟಿಟ್ಟು ಮೀನುಗಳು ಅಂತ. ಮೀನೆಲ್ಲ ಹೆಂಗೆ ಸಿಕ್ತು ಅಂದರೆ ಹಾಲು ಕರೆದ್ಬಿಟ್ಟು ಬಾವಿಯಲ್ಲಿ ನೀರು ಸೇದ್ಬಿಟ್ಟು ಹಾಕೋದಂತೆ ನೀರು. ಅವ್ನು ಎಷ್ಟು ಅಂದರೆ ಅವ್ರು ಪಾಪ ಅವರೇ ಅವಾಗೆಲ್ಲ ಅವ್ರು ಕುಡ್ದಿರ್ತಾರೆ. ಅವ್ರಿಗೆ ಏನು ಗೊತ್ತಾಗಿರ್ತದೆ. ಹಾಲು ತಂದಿಟ್ಟೇನೋ ಅವನಂತೆ. ಅಣ್ಣ ನಾನು ಎತ್ಕೊಂಡ್ರೆ ಕೊಡೋಲ್ಲ, ಅವ್ನು ತೊಗೊಂಡ್ರೆ ಅವ್ನು ತೊಗೊಳ್ಳಲ್ಲ, ನೀನೇ ಯಾಕೋ ತೊಗೊಳ್ಳಲ್ಲ, ಅವನು ಎತ್ಕೊಂಬಾರ ಹಾಲು. ಹಾಲು ಒಂದು ಬಕೆಟಲ್ಲಿ ತಂದಿಟ್ಟಿದ ತಕ್ಷಣ ಇವನು ಬಾವಿಯಲ್ಲಿ ಸೇದು ಹಾಕೋದಂತೆ, ಎತ್ಕೊಂಡೋಗಿ ಉಯ್ಯೋದಂತೆ. ಅವ್ನು ನಂಗೆ ಸೋದಿಸ್ದೆ. ನಾನೇನು ಬೆರ್ನಿ ಸಗಣಿದು ಇದು ಸಿಗುತ್ತೆ ನೋಡ್ರಿ, ಮೀನುಗಳು ಸಿಗ್ತಾ ಎದ್ಕೊಂಡು ಇಟ್ಟಿಟ್ಟಲ್ಲೋ ಏನಲ್ಲೋ. ಅವಾಗೆಲ್ಲ ಕಷ್ಟದ ದಿನಗಳೆಲ್ಲ ಈ ಥರ ತಮಾಷೆಗಳು ಅವಾಗೆಲ್ಲ. ಈ ರೀತಿ ಹೆದ್ರೋ ನನ್ನ ಲವ್ವರ್ ಅಂತ ಹೇಳ್ಕೊಳಕ್ಕೆ
ನಂಗೆ ಅಸಹ್ಯ ಆಗತ್ತೆ. ನಾನು ಈ ಸಿನಿಮಾಗೆ ಬಂದು ನಮ್ಮಪ್ಪ ಅದು ಹೇಳ್ತಾ ಇದ್ನಲ್ಲ, ರಾಜ್ಕುಮಾರ್ ಅವ್ರು ಬಂದಾಗ ಅವ್ರು ಹೇಳು, ಬಿಡ ನೀನು ಸಾಧನೆ ಮಾಡೋ ಬಿಡ ಅಂದಾಗೂ ಬೇರೆಯವ್ರಿಗೂ ಹೇಳೋರು ನಮ್ಮಪ್ಪ. ಅವ್ರಿಗೆ ಲವ್ ನೀವು ಅದು ಇದು ಮಾಡ್ಕೊಂಡು ಅಲ್ಲಿ ಇಲ್ಲಿ ಹೆಸರು ಮಾಡ್ತೀರಾ, ನನ್ನ ಮಗ ನೋಡು ಸಿನಿಮಾಲಿ ಇದ್ಕೊಂಡು ಎಂಟರ್ ಕರ್ನಾಟಕ ಹೆಸರು ಮಾಡವನೇ ಅಂತ. ಆಮೇಲೆ ಸ್ಟಡೀಸು ಅದೇ ಫುಲ್ಲು ಓವರಾಲ್ ಒಂದೇ ಬುಕ್ಕು ಅದರಲ್ಲಿ ಅಲ್ಲಿ ನಮ್ದೊಂದು ಕೆಲವೊಂದು ತಮಾಷೆಗಳು ನಡೆಯೋದಲ್ಲಿ. ಕಾಲೇಜ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಓಡೋಗೋದಷ್ಟೇ. ಅಟೆಂಡೆನ್ಸ್ ಇಂಪಾರ್ಟೆಂಟು. ಅಟೆಂಡೆನ್ಸಿಗೆ ನೋಡೋವು ಎಸ್ ಆರ್ ಪ್ರಭಾಕರ್ ಅನ್ನೋರು ಅಂದ ತಕ್ಷಣ ಆ ಕಡೆ ತಿರುಗಿ ತಕ್ಷಣ ಇಬ್ಬರು ಎಸ್ಕೇಪ್ ಆಗ್ಬಿಡೋರು. ಅದರಲ್ಲಿ ನಮ್ಮ ಲೆಕ್ಚರರು ಪ್ರಾಂಪ್ಟಾಗಿ ಹೇಳ್ಬಿಡೋರು ಫಸ್ಟೇ, ಯಾರಿಗೆ ಇಂಟ್ರೆಸ್ಟ್ ಇಲ್ವೋ ದಯವಿಟ್ಟು ನೀವು ಹೊರಗಡೆ ಹೋಗೋದು ಅಂತ. ಹಾಂ, ನಮ್ಗೆ ಅವ್ರು ಹೇಳೋದು ಇಷ್ಟ, ನಾವು ಹೋಗೋದು ಇಷ್ಟ. ಅದೆಲ್ಲ ಅರ್ಧ ಕ್ಲಾಸಲ್ಲಿ ಕೂತ್ಕೊಳ್ಳೋವು. ಅಲ್ಲಿಂದ ಆಚೆ ಹೋದ ಇನ್ನು ಕ್ರಿಕೆಟು ಶೋ ಆಗೋ ಜನ ಕ್ರಿಕೆಟ್ ಆಡೋವು. ಅಲ್ಲೊಂದು ಕ್ರಿಕೆಟ್ದು ಒಳ್ಳೊಳ್ಳೆ ತಮಾಷೆಗಳಾಗಿದೆ. ಅಲ್ಲಿ ಕ್ರಿಕೆಟ್ ಆಡೋವಾಗ ಏನಾಯಿತು, ಅಲ್ಲಿ ಆಗ್ತಾಯಿದ್ವಿ. ಅವನು ವಾಚ್ಮ್ಯಾನ್ ಒಬ್ಬ ಇದ್ದ, ಅವನಿಗೆ ಕ್ರಿಕೆಟ್ ಅಂದರೆ ಆಗಲ್ಲ. ಹೋಗಿ ಪ್ರಿನ್ಸಿಪಾಲ್ ಹತ್ರ ಹೋಗಿ ಹಾಕೊಟ್ಬಿಡೋನು. ಆ ಪ್ರಿನ್ಸಿಪಾಲ್ ರಂಗನಾಥ್ ಅಂದ್ಬಿಟ್ಟು ಭಾರಿ ಸ್ಟ್ರಿಕ್ಟ್ ಅಯ್ಯಪ್ಪ, APS ಭಾರಿ ಸ್ಟ್ರಿಕ್ಟು ಅಯ್ಯಪ್ಪ. ಅವ್ರು ಏನು ಮಾಡ್ಬಿಟ್ಟು ಒಂದೊಂದು ಹಾಕ್ಕೊಟ್ಬಿಟ್ಟವನೇ. ಆಚೆ ಬಂದವರು ನಾವೆಲ್ಲ ಕ್ರಿಕೆಟ್ ಎಲ್ಲ ಒಂದೊಂದೇ ಎತ್ಕೊಂಡು ಹೋಗ್ತಾಯಿದ್ವಿ. ಒಂದೊಂದು ನೋಟ್ಬುಕ್ ಅಷ್ಟೇ ನಾವು ಎತ್ಕೊಂಡು ಹೋಗ್ತಾಯಿದ್ವಿ. ಅದರಲ್ಲಿ ಇನ್ನೊಬ್ಬ ಬುದ್ಧಿವಂತ ಇದನ್ನು ಹೇಳ್ತೀನಿ. ಒಂದು ಇಷ್ಟು ನೋಟ್ಬುಕ್ ಎತ್ಕೊಂಡಾಗ ಅಲ್ಲಿ ಹಾಕ್ಬಿಡೋವು, ಕ್ರಿಕೆಟ್ ಆಡ್ತಾ ಇರೋವು. ಎಲ್ಲ ಅದರಲ್ಲೇ ಎಲ್ಲ ಸಬ್ಜೆಕ್ಟು, ಅಕೌಂಟ್ಸು, ಜಾಗ್ರಫಿ ಅಂದರೆ ಸೆಂಟ್ರಲ್ ಒಂದು ಮಡ್ಚಿರ್ತಾ ಇದ್ವಿ. ಅಕೌಂಟ್ ಜಾಗ್ರಫಿ ಒಂದು, ಎಕನಾಮಿಕ್ಸ್ ಒಂದು, ಈ ಥರ. ಹಾಂ, ಆಯಿತಾ. ಇಲ್ಲಿ ಏನು ಮಾಡ್ತಾಯಿದ್ವಿ, ಅವನು ಹಾಕ್ಕೊಟ್ಬಿಟ್ಟಿದ್ದ ವಾಚ್ಮ್ಯಾನ್ ಹಾಕ್ಕೊಟ್ಟಿದ ತಕ್ಷಣ ಪ್ರಿನ್ಸಿಪಾಲ್ ಏನು ಬಂದ್ಬಿಟ್ಟು ಎಲ್ಲರದ್ದು ಬುಕ್ಸ್ ಎತ್ಕೊಂಡೋಗ್ಬಿಟ್ಟು ಒಬ್ಬೊಬ್ಬನ ಕರೆದಿದ ತಕ್ಷಣ ಬಾಯಿಲಿ ಒಬ್ಬರು ಆಚೆ ನಿಂತ್ಕೊಳ್ಳಿ, ಫಸ್ಟು ನಿಂತ್ಕೊಂಡಿದ್ದೆ. ಬನ್ನಿ, ನೀನು ನಿಮ್ಮ ಪೇರೆಂಟ್ಸ್ ಕರ್ಕೊಂಬರ್ಬೇಕು. ಸೊ ನನ್ನ ಪೇರೆಂಟ್ಸ್ ಎಲ್ಲ ನಮ್ಮ ಮನೇಲಿ ನಾವು ಇರೋದೇ ಬರ್ತಾ ಇರೋದು ಹೆಚ್ಚು ಕಾಲೇಜ್ಗೆ. ಇನ್ನು ಪೇರೆಂಟ್ಸ್ಗಳು ನಂಗೆ ಗೊತ್ತಿಲ್ಲ, ಪೇರೆಂಟ್ಸ್ ಕರ್ಕೊಂಬನ್ನಿ. ಎಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಬಂದು ಆಚೆ ಕೂತಿದ್ವಿ. ಏನು ಮಾಡೋದು ಪೇರೆಂಟ್ಸ್ಗಳು ಅಂತ ಅವನ ತಕ್ಷಣ ಉಪೇಂದ್ರ ಬಂದ್ಬಿಟ್ಟು, ಯಾಕ್ರೋ ನನ್ನ ಮಕ್ಕಳು ಹಿಂಗೆ ಕೂತಿದ್ದೀರಾ? ನಮ್ಗೆ ಸೀನಿಯರ್ ಅವು ಒಂದು ವರ್ಷ ಹಾಂ, APS ಅಲ್ಲೇ ಒಂದು ವರ್ಷ ಏನೋ ಸೀನಿಯರು. ಬಂದ ಯಾಕ್ರೋ ಹಿಂಗೆ ತಲೆ ಮುಗ್ದು, ಯಾಕೋ ಏನಾಯಿತು ಅಂದ. ಇಲ್ಲ ಎಲ್ಲ ತಗೊಳಕೊಂಬಿಟ್ಟಿದ್ದೀವಿ. ಎಷ್ಟು ಜನದ್ದು ನೋಟ್ಬುಕ್ ಹೋಗಿದೆ ಅಲ್ಲಿ? 8 ಜನದ್ದು ಹೋಗಿದೆ ತಗೊಳಕೊಂಬಿಟ್ಟಿದ್ವಿ. ಒಂದು ಕೆಲಸ ಮಾಡು, ಎಲ್ಲರದ್ದು ಲಿಸ್ಟ್ ಬರೆದ್ಬಿಡು. ನೀವು ಮಾತ್ರ ಯಾಕೆ ತಗೊಳಕ್ತೀರ? ದಿನ ಯಾರು ಆಡ್ತಾಯಿರಿ, ಬೇರೆ ಅಷ್ಟೂ ಜನದ್ದು ಹೆಸ್ರು ಬರ್ದು ಕೊಟ್ಬಿಡು. ಅವಾಗ ಇಷ್ಟೊಂದು ಇರ್ತದೆ, ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಬರ್ದು ಕೊಟ್ಬಿಡು. ಆಯಿತು ಅಂದ್ಬಿಟ್ಟು ಇರೋರು ಬರೋರ್ದೆಲ್ಲ ಹೆಸ್ರು ಬರ್ಕೊಂಡ್ವಿ. ಅದರೊಳಗೆ ಅರುಣ ಅಂತಿದ್ದಾವೆ, ದಪ್ಪಕ್ಕೆ ದಡಿಯ ಅರುಣ ಅಂದ್ಬಿಟ್ಟೆ. ಅದಕ್ಕೆ ಬಂದು ನಾಕ್ಷೇಶ್ ಅಂತ ಒಬ್ಬ ಬರೋನು. ಅವನು ಪಾಪ ನೆಕ್ಸ್ಟ್ ವೀಕ್ ಬರ್ಡೇ. ಬಟ್ ಪ್ರತಿ ವರ್ಷ ಸೇರ್ತೀವಿ. ಬರೀ ಕಾಲೇಜ್ ಮೇಟ್ಸ್ ಸೇರ್ತಾಯಿದ್ವಿ ನಾವು. ಈಗ ಬರೀ ಕ್ಲಾಸ್ಮೇಟ್ಸೇ 20-22 ಜನ ಪ್ರತಿ ವರ್ಷವೂ ಸೇರ್ತೀವಿ. ಸ್ಯಾಟರ್ಡೆ ಸೇರ್ತಾಯಿದ್ವಿ ಬಸವನಗುಡಿ ಕ್ಲಬ್ಬಲ್ಲಿ. ಸೇಮ್ ಕ್ಲಾಸ್ಮೇಟ್ಸೇ, ನಮ್ಮ APS ನಮ್ಮ ಕ್ಲಾಸ್ಮೇಟ್ಸೇ ಸೇರ್ತೀವಿ. ಅವು ಕಾಲೇಜ್ ಮೇಟ್ಸ್ ಸೇರೋವು. ಅಲ್ಲೇನು ಮಾಡ್ದೆ, ಅವ್ನು ನಾಕ್ಷೇಶ್ ಅನ್ನೋನು ಬಂದ. ಅವನು ಎಷ್ಟು ಅಂದರೆ, ನಾವು ಅಷ್ಟು ಸಬ್ಜೆಕ್ಟ್ಸು 1 ಇಯರ್ದು ಅಷ್ಟು ಸಬ್ಜೆಕ್ಟ್ಸು ಒಂದೇ ಬುಕ್ಕಲ್ಲಿ ಬರೆದ್ರೆ, ಒಂದು ನೋಟ್ ಬುಕ್ಕಲ್ಲಿ ಬರೆದ್ರೆ, ಅವನು ಫಸ್ಟ್ ಇಯರ್ BComದೂ ಇನ್ನು ಅದಕ್ಕೆ ಸೇರಿಸ್ಬಿಟ್ಟಿದ್ದ. ಅಂತ ಬ್ರಿಲಿಯಂಟ್ ಅವನೇನು ಮಾಡ್ದ, ಫಸ್ಟು ನಾಕ್ಷೇಶ್ ಅಂತ ಬರ್ದಿದ್ವಿ ಹೆಸರು. ಹೋಗಿ ಬಂದ ಅವನು, ಏನು ಅಂದ. ನೋಡಪ್ಪ ನೀನು ಆಡ್ತಾಯಿದ್ದೆ ತಾನೆ. ಅವ್ನು ಕ್ರಿಕೆಟ್ ಆಡೋಗಿ ಏನು ಮಾಡೋವು, ಎಲ್ಲ 4 ಅಣಿ ಹಾಕೋವು ಸರ್, ಇಲ್ಲ 8 ಅಣಿ ಹಾಕೋವು. ನಾನು ಕ್ರಿಕೆಟ್ ಆಡ್ತೀನಿ ಅಂದರೆ 3 ಬಾಲ್ ತರಿಸೋರು. ಗ್ಯಾರಂಟಿ ಹೊಡೆದೋಗೋದು, ಇಲ್ಲ ಅಲ್ಲಿ ಹೊಡೆದ್ರೆ ಕಾಲೋನಿಗೆ ಹೋಗೋದು ಬಾಲ್. ನಾನು ಹೊಡೆದ್ರೆ ಟೆನ್ನಿಸ್ ಬಾಲು ಎಲ್ಲರ ಕಾಲೋನಿ ಬಸ್ ಸ್ಟಾಪ್ ಅವ್ರಿಗೂ ಹೋಗೋದು ಬಾಲ್. ಡೌನ್ ಸ್ಟ್ರೈಟ್ ಅಲ್ಲ ಗ್ರೌಂಡ್ ಎದುರುಗಡೆ. ನಾವೊಂದು ಬಾಲ್ ಏನಾರು ಆಗುತ್ತಾನೆ, ಇಲ್ಲ ಆ ಕಡೆ ಬಿಲ್ಡಿಂಗ್ಗಳ ಮೇಲೆ ಬಿದ್ದೋಗ್ಬಿಡೋದು. ಹೋಗಿದ ತಕ್ಷಣ ನಾವು ಎಲ್ಲರೂ ತಗೋಬ 8 ಅಣಿ ಅಂದರೆ ಅವ್ನು ನಾಕ್ಷೇಶ ಅವನು, ನಾನು 4 ಅಣಿ ಅನ್ನೋನು. ಯಾಕೋ ಅಂದರೆ ನನ್ನ ಮಕ್ಕಳು ಆಡೋವಾಗ ಮಾತ್ರ ಲಾಸ್ಟಾಗಿ ಕಳಿಸೋದು. ಹಾಂ, ಇದಕ್ಕೆ ಮಾತ್ರ ನಾನು 8 ಅಣಿ ಹಾಕ್ಬೇಕಾ, ನಂಗೆ ಪಾರ್ಕಿಂಗ್ ಕೊಡ್ಬೇಕು 4 ಅಣಿ ತೊಗೊಳ್ಳಿ ಅಂದ್ಬಿಟ್ಟು 4 ಅಣಿ ಕೊಡೋನು. ಆಯಿತಾ. ಹೆಸ್ರು ಬೇರೆ ಬರ್ದಿದ್ದು, ಇಷ್ಟುದಲ್ಲಿ ಇಷ್ಟು ಬರ್ದು, ಉಪ್ಪು ಹೇಳ್ಬಿಟ್ಟು ಹೋದ ಅಂತ ಇಷ್ಟುದಲ್ಲಿ ಇಷ್ಟು ಬರ್ದಿದ್ವಿ. ಬಂದ, ಏನು ಹಿಂಗೆ ಆಗೋಯ್ತು, ಏನು ನನ್ನ ಮಕ್ಕಳ ಫಸ್ಟ್ ನಾಕ್ಷೇಶ್ ಅಂತ ಹಾಕಿದ್ದೀರಾ? ಅಲ್ಲ, ನನಗೆ ಸೇರಿಸ್ಕೊಳ್ಳೋದೇ ಕಮ್ಮಿ ನನ್ನ ಮಕ್ಕಳು ನೀವು. ಆದರೆ ನಾನು ಆಡೋದು ಯಾವಾಗೋ ಒಂದ್ಸರಿ, ನೀನೆಲ್ಲೋ ಕಾಸೇ ಕೊಡಲ್ವಲ್ಲೋ ಅಂದರೆ, ನಾನು ಕಾಸು ಕೊಡೋದಿರಲಿ, ನಂದೇ ಫಸ್ಟು. ಅಂದರೆ 3 ವರ್ಷದ್ದು ಒಂದು ನೋಟ್ಬುಕ್ಕಲ್ಲಿ ಬರೆಯೋನು ಅಂಥವನು ಎಳೆದ್ಬಿಟ್ಟು ಒಂದು ಪೇಜ್ ಎಳ್ದುಕೊಟ್ಟ. ಇದ್ರಲ್ಲಿ ಬರ್ಕೊಳ್ಳಿ, ನನ್ನ ಹೆಸರು ಲಾಸ್ಟಿಗೆ ಬರೀರಿ, ಏನಕ್ಕೆ ಪಟ್ಟು ಬರ್ತಿದ್ದೀರ ಅಂಥ ಧಾರಾಳ ವ್ಯಕ್ತಿ ಒಂದು ಪೇಜ್ ಬರೆದುಕೊಟ್ಟ. ಅದಾದಮೇಲೆ ಅವನು ಅರುಣ ಅಂತಿದ್ದ, ಅವನ ಹೆಸರು ಬರೆದು ಬಿಟ್ಟಿದ್ವಿ. ಅವನದೇನಾಗೋಯ್ತು, ಪ್ರಿನ್ಸಿಪಾಲ್ ಏನು ಮಾಡಿದ್ರು, ಲಿಸ್ಟ್ ಎತ್ಕೊಂಡು ನಾನೇ ಹೋಗಿ ಕೊಟ್ಟೆ.
ಸರ್ ನಾವು ಇಷ್ಟೇ ಜನ ಆಡ್ತಾಯಿದ್ದಿಲ್ಲ ಸರ್, ಇಷ್ಟು ಜನ ಆಡ್ತಾಯಿದ್ವಿ. ಆಯಿತು ಕೊಡು ಅಂದ್ಬಿಟ್ಟು ಫಸ್ಟ್ ಇಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅವ್ನು ಅರುಣ್ ಅಂತಿದ್ದೆ, ಇವ್ನು ಮ್ಯಾನೇಜರ್ ಅಂತ ಇಟ್ಟಿದ್ದ ನಾವು. ಅರುಣ್ ಫಸ್ಟ್ ಕರೀದೆ ಅವ್ರನ್ನ. ಇವನು ದಪ್ಪ 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 ಅಂತ ಬಂದ. ಅರುಣ್ ದಪ್ಪ ಇದೆ ಸರ್ ಬಂದ. ಏನೋ ಅಂದರೆ ಅದೇನು ಗೊತ್ತಿಲ್ಲ, ಪ್ರಿನ್ಸಿಪಾಲ್ ಯಾಕೆ ನನ್ನ ಕರೀತಾವ್ರೆ ಅಂದ. ನನಗೇನು ಗೊತ್ತಪ್ಪ ಒಳಗೆ ಹೋದ. ಒಳಗೆ ಹೋಗಿದ ತಕ್ಷಣ ನೀವೇನ ಅರುಣ್ ಅಂದ. ಹೌದು ನೀವೇ, ನಾನೇ ಸರ್ ಅರುಣ್. ಫಸ್ಟು ಪೇರೆಂಟ್ಸ್ ನೀನೇ ಕರ್ಕೊಂಬರ್ಬೇಕು ಅಂತ ಅವ್ನಿಗೆ ಅಯ್ಯೋ ಕಲ್ಲೆತ್ಕೊಂಡು ಅಟ್ಟಿಸ್ಕೊಂಡ್ಬಿಟ್ಟಿದ್ದೆ ಸರ್ ನಮಗೆ. ನಾನು ಮಕ್ಕಳ್ರ ನನ್ನ ಹೆಸರು ಒಂದು ಪಟ್ಟು ಕೊಟ್ಟಿದ್ದೀರ, ನಾನು ಆಡೋದೇ ಇಲ್ಲ. ನಾನು ವಾರಕ್ಕೆ 2 ಸರಿ ಆಡೋದು. ಆಡೋಕ್ಕೆ ಬಂದಾಗ ನೀವು 4 8 ಕೇಳ್ತೀರ, ನಾನು ಆಡೋದು ವಾರ ನನ್ನ ಹೆಸರು ಕೊಟ್ಬಿಟ್ಟಿದ್ದೆ. ಈ ಥರ ಕೆಲವೊಂದು ತಮಾಷೆಗಳು ಚೆನ್ನಾಗಿ ನಡೆಯೋವಾಗ. ಸೊ ನೀವು ಒಂದೇ ಕಾಲೇಜು, ಬಟ್ ಅವ್ರು ಸೀನಿಯರ್. ಆವಾಗ ನಾವು ಕ್ಲೋಸ್ ಆಗಿದ್ರೆ NSS ಕ್ಯಾಂಪ್, NSS ಕ್ಯಾಂಪ್ಗೆ ಹೋಗೋವು. ಅದೇ ಔಟ್ಡೋರ್ ಹೋಗೋರಲ್ಲ, ಔಟ್ಡೋರ್ NSS 10 ದಿನ ಹೋಗೋವು. 10 ದಿನದಲ್ಲಿ 60 ಜನ ಗಂಡು ಮಕ್ಕಳು, 40 ಜನ ಹೆಣ್ಮಕ್ಳು ಹೋಗೋವು. ಸೊ ಅಲ್ಲಿ ಫಸ್ಟ್ PU, ಸೆಕೆಂಡ್ PU, ಡಿಗ್ರಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಹೋಗ್ತಾಯಿದ್ವಿ. 100 ಜನ ಹೋಗ್ತಾಯಿದ್ದಲ್ವಾ, ಅಲ್ಲಿ ಕ್ಲೋಸ್ ಆಗಿದ್ದು ನಾವೆಲ್ಲನೂ. ಅಲ್ಲದೆ ಹಳ್ಳಿಗಳಿಗೆ ಹೋಗೋದು. ಹೌದು, ಅಲ್ಲೇನು ಡೆವಲಪ್ ಮಾಡೋದು, ಎಲ್ಲಿ ಡೆವಲಪ್ ಮಾಡೋದು, ನಮ್ಮ ಆಟಗಳೇ ನಮ್ಗೆ ಇರೋದಲ್ಲಿ. ಅಂದರೆ ಹೋಗೋದು ಅಂದರೆ ಇದು ಸ್ಕೂಲಲ್ಲಿ ಹೋಗಿ ಅವ್ರಿಗೆಲ್ಲ ಹೇಗಿರ್ಬೇಕು ನೀವು ಏನದು ಗಿಡಗಳು ನೆಡೋದು. ಆ ಗಿಡಗಳು ನೆಡೋವಾಗೆಲ್ಲನೂ ಹೊಸ ಆಟಗಳ ನಮ್ಗಳ್ದಲ್ಲ. ಅಲ್ಲಿ ಒಂದು ಸಮಯ ಅಂತ ಮಾಸ್ಟ್ರ್ ಇದ್ದರು ಪಾಪ, ಇದ್ದಾರೆ ಪಾಪ. ನನ್ನ ಫ್ರೆಂಡ್ ಒಬ್ಬ ಚೆನ್ನಪ್ಪ ಅಂತಿದ್ದಾನೆ, ಚಿಕ್ಕಷ್ಟು ಫ್ರೆಂಡ್ ನಂಗೆ ಅವ್ನ ಕಾಲೇಜಲ್ಲಿ. ಈಗೂ ಆಗಿರೋ ಲೆಕ್ಚರರ್ಸ್ ಹೋಗ್ಬಿಟ್ಟು ಪ್ರಭಾಕರ ಚೆನ್ನಪ್ಪ ಅಂದರೆ ಹೇಳ್ತಾರೆ, ಉಪೇಂದ್ರ ಬಿಟ್ಟರೆ. ಅಷ್ಟು ಫೇಮಸ್ಗಳು ನಾವು ಅವಾಗ. ಇವ್ನು ಚೆನ್ನಪ್ಪ ಅಂದರೆ ಅವನು ಪ್ರಾಸಗಳು ಹೇಳೋನು ಚೆನ್ನಾಗಿ. ಚೆನ್ನಪ್ಪ ಹೇಳೋನು. ಅವನೇನು ಮಾಡೋನು, ಅವ್ನು ಎಷ್ಟು ಕೆಲಸ ಮಾಡಿದ್ರು ಆನೆಸ್ಟ್ ಸರ್, ಆನೆಸ್ಟು. ನಾನಾರು ಓದ್ಲಾಡ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾಯಿದ್ರೆ ಅವನು ಅಷ್ಟು ಪ್ರಾಂಪ್ಟಾಗಿ ಕೆಲಸ ಮಾಡೋನು. ಅವ್ನು ಪುಣ್ಯಕ್ಕೆ ಅವ್ನು ಎಷ್ಟೇ ಕೆಲಸ ಮಾಡಿದ್ರು ಅವ್ನು ಬೆವ್ರು ಬರ್ತಾಯಿದ್ದಿಲ್ಲ. ನಾವು ನೋಡ್ತಾ ಇರೋದು ಮಾಸ್ಟ್ರು ಬರ್ತಾನೆ, ನಾವು ಓದ್ಲಾಡ್ಕೊಂಡು ಮಾತಾಡ್ಕೊಂಡು ಅದು ಇದು ಇರೋದು. ಹತ್ರ ಬಂದ ತಕ್ಷಣ ಚೆನ್ಕೆ ತೊಗೊಂಡು ಸುಮ್ಮನೆ ರಪ್ಪನ್ನು ನಾವು ಹೊಡೆದ ತಕ್ಷಣ ಕಿತ್ಕೊಂಬರೋದು. ಅವನು ಬಂದು ಬೈಯೋರು, ನೋಡು ನೀನು ಇದೆಯಾ, ನೋಡು ಅವ್ರು ಎಷ್ಟು ಕಷ್ಟಪಡ್ತಾಯಿದ್ದ ನೋಡು ಅನ್ನೋರು. ಅವ್ನಿಗೆ ಯಾವ ರೇಂಜ್ ಆಗೋದು ಅಂದರೆ ಆಮೇಲೆ ಕೊನೆಗೆ ಅವ್ನಿಗೇನು ಮಾಡಿದ್ವಿ, ಮಾಸ್ಟ್ರಲ್ಲಿ ಹತ್ರ ಬರ್ತಾ ಇದ್ದಾಗ ನಮ್ಮ ಬೇರೆ ತಾಕೋದು ಅವ್ನಿಗೆ. ನಾವು ಏನು ಮಾಡೋದು, ಗಿಡಗಳು ಇವನು ಹಾಕೋಣ ಆಮೇಲೆ ಗಿಡಗಳು ನೆಡೋನು ಸರ್. ಇವನು ನಾವೇನು ಮಾಡ್ತಾಯಿದ್ದು, ಆಲ್ರೆಡಿ ಮೊದಲೇ ಇದು ಮಾಡಿ ಸೆಟಪ್ ಮಾಡಿ ಇಟ್ಬಿಡೋವು. ಮಾಸ್ಟ್ರು ಹತ್ರ ಬಂದಿದ ತಕ್ಷಣ ಈಗ ಬೇರೆ ಪಾರ್ತಿನಿಂಗ್ ಬಿಡು ಅದೆಲ್ಲ ಇರೋದು, ಸುಮ್ಮನೆ ಹಂಗೆ ಹಾಕಿರೋವು. ಹತ್ರ ಹಂಗೆ ಬರ್ತಾರೆ, ಇಲ್ಲ ಇಟ್ಕೊಂಡು ಕಷ್ಟಪಟ್ಟು ಹಿಂಗೆ ಅಂದ್ಬಿಟ್ಟು ಟಮಕ್ಕ ತಿಳಿಯೋದು. ಶಬಾಷ್ ಅವೆಲ್ಲ ಚೆನ್ನಾಗಿತ್ತು. ಅಲ್ಲೆಲ್ಲ ಅಂದರೆ ಎಲ್ಲ ಒಟ್ಟಿಗೆ ಸೇರೋವು. ಆಮೇಲೆ ಇಂಟರ್ ಕಾಲೇಜಸ್ಸು ಎಲ್ಲನೂ OB-ಚೂಡ್ನಲ್ಲಿನ ಎಲ್ಲೊಂದು ಸರಿ ಮಾಡಿದ್ವಿ. ಬೇರೆ ಕಾಲೇಜಸ್ ಎಲ್ಲರೂ ಬರೋ ಕಾಂಪಿಟೇಷನು, ಡ್ರಾಮಾದು ಅದು ಇದೆಲ್ಲ ಮಾಡೋ. ಅವಾಗೆಲ್ಲ ಉಪೇಂದ್ರ ಅವರೆಲ್ಲ ತುಂಬ ಮಾಡ್ತಾಯಿದ್ರು. ನಮ್ಗೆ ಅವಾಗೆಲ್ಲ ಇಂಟ್ರೆಸ್ಟ್ ಇದ್ದಿಲ್ಲ. ಉಪೇಂದ್ರ ಒಳ್ಳೆ ಬ್ರಿಲಿಯಂಟ್ ಆಗಿದ್ದ. ಅವಾಗ ನಾಟಕಗಳೆಲ್ಲ ಮಾಡೋರು, ಹಾಡುಗಳೆಲ್ಲ ಆಡೋರು, ಎಲ್ಲ ಟ್ಯಾಲೆಂಟ್ ಇತ್ತು ಅವಾಗ. ಅಲ್ಲೇ ಅದಾದಮೇಲೆ ಸ್ಟಾರ್ಟ್ ಆಯಿತು ನಮ್ಮದು ಕಾಲೇಜು. ಡಿಗ್ರಿ ಮುಗೀತು, ಅವ್ರದ್ದು ನಂದು ಮುಗೀತು. ನಮ್ಮದು ಎಲ್ಲ ಆದಮೇಲೆ ಗಾಂಧಿ ಬಜಾರ್ ಸೆಂಟ್ರ್ ಪ್ಲೇಸು. ನಮ್ಮದೆಲ್ಲ ಸ್ಕೂಲ್ ಕೆಲಸ ಆದಮೇಲೆ ಕಾಲೇಜ್, ಅದೇ ಕಾಲೇಜಲ್ವ, APS ಅಲ್ವಾ, ಅಲ್ಲೇ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಸೇರ್ತಾಯಿದ್ದಿತ್ತು. ಸೊ ಅಲ್ಲಿಂದ ಬರೋವು. ಅಲ್ಲಿ 1-2 ಸಲ ಉಪೇಂದ್ರ ಸಿಕ್ಕಿದ್ರು. ಅವಾಗ ಸಿಕ್ಕಿದಾಗ ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮದು ಉಪೇಂದ್ರನ ಜೊತೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.